ರಾಜ್ಯದಲ್ಲಿ ಎಲ್ಪಿಜಿ ಸಿಲಿಂಡರ್ ಸಮಸ್ಯೆ ಕುರಿತು ಸಚಿವ ಕೆಎಚ್ ಮುನಿಯಪ್ಪ ನೇತೃತ್ವದಲ್ಲಿ ಮೀಟಿಂಗ್ ನಡೀತಾ ಇರುವಂತದ್ದು. ಐಒಸಿ, ಎಚ್ಪಿಸಿ ಮತ್ತೆ ಬಿಪಿಸಿ ಜಿಎಐಎಲ್ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸ್ತಾ ಇದ್ದಾರೆ ಸಚಿವ ಕೆಎಚ್ ಮುನಿಯಪ್ಪ ಅವರು. ವಸಂತನಗರದ ಕಚೇರಿಯಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ರಾಜ್ಯದಲ್ಲಿ ಈಗಾಗಲೇ ಎಲ್ಪಿಜಿ ಅಭಾವ ಇರುವಂತದ್ದು. ಆ ಕುರಿತಾಗಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ವಸಂತನಗರದ ಕಚೇರಿಯಲ್ಲಿ ಸಭೆ ನಡೀತಾ ಇದೆ. ಅಲ್ಲಿ ಐಒಸಿ, ಎಚ್ಪಿಸಿ ಮತ್ತೆ ಬಿಪಿಸಿ ಗೇಲ್ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿರ್ತಾರೆ. ಎಲ್ಪಿಜಿ ಅಭಾವ ಮುಂದುವರೆದಿದೆ ರಾಜ್ಯದಲ್ಲಿ. ಹಾಗಾಗಿ ಈ ಕುರಿತಾಗಿ ಮುಂದಿನ ಬೆಳವಣಿಗೆಗಳು ಏನು? ಇನ್ನು ಕೇಂದ್ರ ಸರ್ಕಾರ 20% ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳನ್ನ ಒದಗಿಸ್ತೀವಿ ನಮ್ಮ ರಾಜ್ಯಕ್ಕೆ ಅಂತ ಹೇಳಿರುವಂತದ್ದು. ಅಕಸ್ಮಾತ್ ಕೇಂದ್ರದಿಂದ ರಾಜ್ಯಕ್ಕೆ ಬಂದಾಗ ಯಾವ ರೀತಿ ಅದನ್ನ ವಿಭಜನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮೇ ಬಿ ಚರ್ಚೆ ಆಗುವಂತ ಸಾಧ್ಯತೆಗಳು ಇರುವಂತದ್ದು. ಸಭೆ ಮೀಟಿಂಗ್ ಆರಂಭ ಆಗುತ್ತೆ. ಇನ್ನು ವಸಂತನಗರ ಕಚೇರಿಯಲ್ಲಿ ನಡೀತಾ ಇರುವಂತದ್ದು. ಏನೆಲ್ಲ ತೀರ್ಮಾನಗಳಾಗುತ್ತೆ? ಇನ್ನು ಒಂದ್ ರೀತಿಯಾಗಿ ಹೋಟೆಲ್ ಮಾಲೀಕರಿಗೆ ಈಗಾಗಲೇ ಕೇಂದ್ರ ಸರ್ಕಾರ 20% ನಿಮಗೆ ಒದಗಿಸ್ತೀವಿ ಅಂತ ಭರವಸೆಯನ್ನ ನೀಡಿರುವಂತದ್ದು, ಗುಡ್ ನ್ಯೂಸ್ ಕೊಟ್ಟಿರುವಂತದ್ದು. ಎಷ್ಟು ದಿನಗಳ ಮಟ್ಟಿಗೆ ಇದನ್ನೆಲ್ಲ ಜನತೆಗೆ ತಲುಪಿಸಬೇಕು, ಸಮಸ್ಯೆ ಏನೇನಿದೆ, ಹೇಗೆ ಇದಕ್ಕೆ ಬಗೆಹರಿಸಬೇಕು ಈ ಸಮಸ್ಯೆಯನ್ನ ಕೆಎಚ್ ಮುನಿಯಪ್ಪ ಅವರು ಕೂಡ ಹೇಳಿರ್ತಾರೆ. ಕೇಂದ್ರ ಇದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡುತ್ತೆ, ಅಲ್ಲಿವರೆಗೂ ಕೂಡ ಸಮಸ್ಯೆ ಮುಂದುವರಿಯುತ್ತೆ. ಇನ್ನೊಂದು ವಾರ ಅಥವಾ 10 ದಿನಗಳಲ್ಲಿ ಹೋಟೆಲ್ ಮಾಲೀಕರುಗಳು ಅನುಭವಿಸ್ತಾ ಇರುವಂತಹ ಸಮಸ್ಯೆ ಏನಿದೆ ಅದಕ್ಕೆ ಪರಿಹಾರವನ್ನ ನಾವು ಕೊಡ್ತೀವಿ, ಸಿಗುತ್ತೆ. ಇನ್ನು ಡೊಮೆಸ್ಟಿಕ್ ಗ್ಯಾಸ್ ಸಿಲಿಂಡರ್ಗಳಿಗೆ ಸಮಸ್ಯೆ ಆಗೋದಿಲ್ಲ. ದಿನಬಳಕೆಗೆ ಬೇಕಾಗಿರೋದು ನಮಗೆ ಪ್ರತಿನಿತ್ಯ ಯಾರು ಮನೆಗಳಲ್ಲಿ ಆಹಾರವನ್ನ ಅವಲಂಬಿತರಾಗಿರ್ತಾರೆ ಅಂಥವರಿಗೆ ಗ್ಯಾಸ್ ಸಿಲಿಂಡರ್ ಅನ್ನ ಒದಗಿಸೋಣ. ಆದ್ರೆ ಸ್ವಲ್ಪ ದಿನಗಳ ಮಟ್ಟಿಗೆ ಹೋಟೆಲ್ ಮಾಲೀಕರು ಸ್ವಲ್ಪ ಸಮಾಧಾನವಾಗಿರಿ, ಆಮೇಲೆ ನಾವು ಸಮಸ್ಯೆ ಖಂಡಿತ ಪರಿಹಾರವನ್ನು ಒದಗಿಸ್ತೀವಿ ಅಂತ ಹೇಳಿರ್ತಾರೆ. ಈಗ ಅದರ ಬೆಳವಣಿಗೆ ಅನ್ನುವಂತೆ ಕೇಂದ್ರ ಸರ್ಕಾರಕ್ಕೆ ಹೋಟೆಲ್ ಮಾಲೀಕರು ಬರೆದಂತಹ ಪತ್ರ ಏನಿದೆ ಅದಕ್ಕೆ ರಿಯಾಕ್ಟ್ ಮಾಡಿದ್ದು 20% ನಾವು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಸ್ ಅನ್ನ ಒದಗಿಸುವಂತೆ ಮಾಡ್ತೀವಿ ನಮ್ಮ ರಾಜ್ಯಕ್ಕೆ ಅಂತ ಹೇಳಿದ್ರು. ಅದಾದ ನಂತರದಲ್ಲಿ ಈಗ ಸಭೆಯನ್ನ ನಡೆಸ್ತಾ ಇರುವಂತದ್ದು ಕೆಎಚ್ ಮುನಿಯಪ್ಪ ಅವರು. ಯಾವ ರೀತಿ ಒದಗಿಸ್ಬೇಕು ಅಥವಾ ಯಾವ ರೀತಿ ನಿರ್ಧಾರವನ್ನ ತಗೋತಾರೆ? ಈಗ ಬೆಂಗಳೂರು ವಿಚಾರಕ್ಕೆ ಅಂತ ಬಂದಾಗ 40,000ಕ್ಕಿಂತ ಹೆಚ್ಚು ಹೋಟೆಲ್ಗಳು ಬಂದ್ ಆಗಿರುವಂತದ್ದು. ಇನ್ನೂ ಕೆಲವರು ಮೆನ್ಯೂ ಕಡಿಮೆ ಮಾಡಿಕೊಂಡು ಬೆಲೆ ಹೆಚ್ಚು ಮಾಡಿಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆಲ್ಲ ಯಾವ ರೀತಿ ಇವರು ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ? 20% ನಮ್ಮ ರಾಜ್ಯಕ್ಕೆ ಬರುವಂತ ಎಲ್ಪಿಜಿ ಅಥವಾ ಕಮರ್ಷಿಯಲ್ ಗ್ಯಾಸ್ ಒದಗಿಸ್ತೀವಿ ಅಂತ ಹೇಳಿರುವಂತ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬಂದ ಮೇಲೆ ಯಾವ ರೀತಿ ಬದಲಾವಣೆಗಳಾಗುತ್ತೆ?